ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅತ್ತೆ ಸೊಸೆ ಕುಕ್ಕಿಂಗ್ ವ್ಲಾಗ್ಸ್. ನಾನಿವತ್ತು ಪಪಾಯ ಹಲ್ವಾ ಮಾಡ್ತಾಯಿದ್ದೀನಿ. ಪಪಾಯ ಹಲ್ವಾ ಮಾಡೋದಕ್ಕೆ 1 kg ಅಷ್ಟು ಪಪಾಯ, ಗೋಡಂಬಿ, ದ್ರಾಕ್ಷಿ, ತುಪ್ಪ, 4 ಅಚ್ಚು ಬೆಲ್ಲ ತೊಗೊಂಡಿದ್ದೀನಿ. ಪಪಾಯನ ನೀಟಾಗಿ ಕಟ್ ಮಾಡಿಕೊಂಡು ತುರ್ಕೋಬೇಕು. ಪಪಾಯ ಎಲ್ಲ ನೀಟಾಗಿ ಕಟಿಂಗ್ ಆದಮೇಲೆ ಈ ಥರ ತುರ್ಕೋಬೇಕು ನೀಟಾಗಿ. ಪಪಾಯ ಎಲ್ಲ ತುರಿದಾದ್ಮೇಲೆ ಬೆಲ್ಲನ ನೀಟಾಗಿ ಪುಡಿ ಮಾಡ್ಕೊಳ್ಳಿ. ಪಪಾಯ ಎಲ್ಲ ತುರಿದು ಬೆಲ್ಲನೆಲ್ಲನೂ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಹೇಗೆ ಮಾಡೋದು ನೋಡೋಣ ಬನ್ನಿ. ಸ್ಟವ್ ಮೇಲೆ ನಾನ್ ಸ್ಟಿಕ್ ತವಾ ಇಟ್ಕೊಳ್ಳಿ. ನಾನ್ ಸ್ಟಿಕ್ ತವಾ ಇಟ್ಕೊಂಡ್ರೆ ಅಡುಗೆ ಮಾಡ್ತಾ ಇರ್ಬೇಕಾದ್ರೆ ಅದು ತಳ ಹಿಡಿಯೋದಿಲ್ಲ. ಯಾವುದೇ ರೀತಿಯ ರೆಡಿಮೇಡ್ ತುಪ್ಪ ಯೂಸ್ ಮಾಡ್ತಾ ಇಲ್ಲ, ಮನೆಯಲ್ಲೇ ಬೆಣ್ಣೆ ಕಾಯಿಸಿರೋ ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ. ಬೆಣ್ಣೆ ಕಾಯಿಸಿರೋ ತುಪ್ಪನ ಹೇಗೆ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನಾನಿಲ್ಲಿ 3.25 ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಇಲ್ಲಿ ತುಪ್ಪ ಹಾಕೊಂಡಾದ್ಮೇಲೆ ಚೆನ್ನಾಗಿ ತುರಿದಿರೋ ಅಂಥ ಪಪಾಯ ಹಣ್ಣು ಹಾಕೊಳ್ಳಿ. ಪಪಾಯ ಹಣ್ಣು ತುಂಬ ಹಣ್ಣಾಗಿದ್ದರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಪಪಾಯ ಹಣ್ಣು ಹಾಕಿದ್ಮೇಲೆ 2 ನಿಮಿಷ ಚೆನ್ನಾಗಿ ತಿರುವಿ. ತುಪ್ಪದ ಜೊತೆ ಪಪಾಯ ಹಣ್ಣು ಮಿಕ್ಸ್ ಮಾಡಾದಮೇಲೆ 4 ಅಚ್ಚು ಬೆಲ್ಲನ ಪುಡಿ ಮಾಡ್ಕೊಂಡಿರೋದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ಲ ಎಲ್ಲ ಹಾಕಾದ್ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಒಂದು ತಟ್ಟೆ ಮುಚ್ಚಿ 10 ನಿಮಿಷ ಹಸಿ ವಾಸನೆ ಹೋಗೋ ತನಕ ಬೇಯಲು ಬಿಡಿ. ನೋಡಿ ಫ್ರೆಂಡ್ಸ್, ಇಷ್ಟು ಹದ ಬರೋ ತನಕ ಫ್ರೈ ಮಾಡ್ಕೋಬೇಕು. ಹದ ಬಂದಮೇಲೆ ಪಪಾಯ ಹಲ್ವಾ ರೆಡಿಯಾಗಿದೆ. ಈಗ ತುಪ್ಪ ಬಿಸಿ ಮಾಡಿಟ್ಕೊಂಡು ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡ್ಕೊಳ್ಳಿ. ಗೋಡಂಬಿ ದ್ರಾಕ್ಷಿ ಫ್ರೈ ಆಗಿದೆ. ಇದನ್ನ ಹಲ್ವಕ್ಕಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಲ್ವ ಎಲ್ಲ ಮಾಡಾದ್ಮೇಲೆ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ಮಾಡಿರೋ ಹಲ್ವ ಮನೆಯವ್ರಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಚಿಕ್ಕ ಮಕ್ಕಳಿಗೆ ಇನ್ನೂ ತುಂಬ ಇಷ್ಟ ಆಗುತ್ತೆ. ನಾನು ಮಾಡಿರೋ ಹಲ್ವ 6 ರಿಂದ 7 ಜನ ತಿನ್ಬೋದು. ನಿಮ್ಗೆ ಇನ್ನೂ ಹಲ್ವ ಜಾಸ್ತಿ ಬೇಕು ಅಂತಿದ್ರೆ ನಾನು ಏನು ಪದಾರ್ಥ ಹಾಕಿದ್ದೀನಿ ಅದನ್ನೆಲ್ಲ ಡಬಲ್ ಹಾಕ್ಕೊಳ್ಳಿ. ಇನ್ನು ಹೆಚ್ಚಿನ ಕುಕ್ಕಿಂಗ್ ವ್ಲಾಗ್ಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ರೆಸಿಪಿನ ಕಮೆಂಟ್ ಮಾಡಿ.